सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करम् वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। तत्र सप्तमो विषयः इदानीं विचारणीयः। सप्तमो विषयः कः? प्रमाणप्रमेय व्यवहारः तर्कश्च इति सप्तमो विषयः इदानीं विचारणीयः। अग्रे तावत् श्री श्री स्वामिचरणानां प्रशस्तिश्लोकमेकं पठित्वा तेषाम् अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। इदानीं श्री श्री स्वामिपादानां प्रशस्तिश्लोकमेकं द्विवारं पठामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीम् इन्द्रसमानतेजम्। ॐ ब्रह्मनिष्ठाय विद्महे संयमीन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानन्देन्द्र सरस्वती स्वामिपादैः प्रणीता विशुद्ध वेदांत परिभाषा। ॐ अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्यप्रमाणज्ञान सम्प्रदायविदो गुरून् नत्वा विशुद्ध वेदांत परिभाषा प्रकाश्यते। इदानीं सप्तमो विषयः प्रमाणप्रमेय व्यवहारः तर्कश्च। ಏಳನೇ ವಿಷಯವನ್ನು ತೆಗೆದುಕೊಂಡು ಸ್ವಾಮಿಪಾದರವರು ಈ ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತೆ
ತರ್ಕ. ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತೆ ತರ್ಕ ಇವೆರಡನ್ನೂ ಕೂಡ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಪ್ರತಿಯೊಂದು ಯಾವ ಸಿದ್ಧಾಂತವೇ ಆಗಲಿ ಅದು ಸಿದ್ಧವಾಗುವುದಕ್ಕೆ ಏನ್ ಬೇಕು? ಈ ಪ್ರಮಾಣ ಪ್ರಮೇಯ ವ್ಯವಹಾರ ಅಂತಕ್ಕಂಥದ್ದು ಇರಬೇಕು, ಮತ್ತೆ ತರ್ಕ ಅಂತಕ್ಕಂಥದ್ದು ಇದ್ದೇ ಇರಬೇಕು. ಇಷ್ಟು ಇದ್ರೆ ಈ ಒಂದು ಸಿದ್ಧಾಂತ ಅಂತಕ್ಕಂಥದ್ದು ಅದು ಸಿದ್ಧವಾಗುತ್ತೆ. ಇದರ ಸಿದ್ಧಾಂತ ಅಂದ್ರೆ ಅನಿಸ್ಕೊಳ್ಳೋದಿಲ್ಲ. ಆದ್ದರಿಂದ ಈ ವಿಷಯವನ್ನ ಈ ವೇದಾಂತಗಳಲ್ಲಿ ನಾವು ಇದನ್ನು ಹೇಗೆ ಅನ್ವಯಿಸಿಕೊಳ್ಳಬೇಕು? ವೇದಾಂತಕ್ಕೆ ಈ ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತು ತರ್ಕ ಹೇಗೆ ನಮ್ಮ ಲೌಕಿಕ ವ್ಯವಹಾರಗಳಿಗೆ ಪ್ರಯೋಜನಕ್ಕೆ ಬರ್ತಾ ಇದೆಯೋ, ಅವಶ್ಯಕವೋ, ಹಾಗೆ ಪ್ರಯೋಜನವಾಗಿದೆಯೇ ಅಥವಾ ಅವಶ್ಯಕವೇ ಅಂತಂದ್ರೆ ವಿಚಾರ ಮಾಡ್ತಾ ಇದೆ. ಯಾಕೆ ವಿಚಾರ ಮಾಡಬೇಕು? ಅದ್ರಲ್ಲಿ ಏನಿದೆ ಅಂದರೆ ಎಲ್ಲ ವೇದಾಂತಗಳು ಕೂಡ ಈ ಪರಮಾತ್ಮನ ಸ್ವರೂಪವನ್ನ, ಬ್ರಹ್ಮ ಸ್ವರೂಪವನ್ನ ತಿಳಿಸಿ ಹೇಳುವಾಗ ಬ್ರಹ್ಮವನ್ನ ಹೇಗೆ ತಿಳಿಸ್ಕೊಡ್ತಾ ಇದ್ದಾರೆ? ಬ್ರಹ್ಮವು ಅಪ್ರಮೇಯ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಈಗ ಅಪ್ರಮೇಯ ಅಂತ ತಿಳಿಸ್ಕೊಟ್ಬಿಟ್ರೆ ಈಗೇನು ಯಾವ ಪ್ರಮಾಣಗಳಿಂದಲೂ ಅಥವಾ ಯಾವ ಪ್ರಮಾಣಗಳಿಗೂ ಬ್ರಹ್ಮ ಪ್ರಮೇಯವೇ ಅಲ್ಲ ಅಂತ ಆಗಿಬಿಡುತ್ತೆ. ಯಾವಾಗ ಪ್ರಮಾಣಗಳಿಗೆ ಪ್ರಮೇಯ ಅಲ್ಲ ಅಂತ ಆಗಿಬಿಡುತ್ತೋ ಅಂತಹ ಬ್ರಹ್ಮ ಸಿದ್ಧವಾಗುವುದೇ ಇಲ್ಲ. ಯಾಕೆ? ಯಾವುದಾದರೂ ಒಂದು ಪದಾರ್ಥ, ವಸ್ತು ಅದು ಸಿದ್ಧವಾಗಬೇಕಾದ್ರೆ ಎರಡು ಅಂಶಗಳು ಅತ್ಯಂತ ಮುಖ್ಯವಾಗಿವೆ. ಯಾವುದೇ ಆಗಲಿ, ಅದು ಲೌಕಿಕವೋ ಅಲೌಕಿಕವೋ ಯಾವುದಾದ್ರು ಒಂದು ಪದಾರ್ಥ ಸಿದ್ಧವಾಗಬೇಕು ಅಂದ್ರೆ ಅದಕ್ಕೆ ಎರಡು ಅಂಶಗಳು ಇದ್ದೇ ಇರಬೇಕು. ಯಾವುದದು? ಒಂದು ಲಕ್ಷಣ, ಒಂದು ಪ್ರಮಾಣ. ಈ ಲಕ್ಷಣ ಪ್ರಮಾಣಗಳು ಯಾವುದಕ್ಕೆ ಇರುವುದಿಲ್ಲವೋ ಆ ವಸ್ತು ಏನಂತ ತಿಳ್ಕೊಳ್ಬೇಕು? ಇಲ್ಲ ಅಂತ ತಿಳ್ಕೊಳ್ಬೇಕು. ಯಾಕೆ? ಒಂದು ವಸ್ತು ಸಿದ್ಧವಾಗಬೇಕಾದರೆ ಅದಕ್ಕೆ ಲಕ್ಷಣ ಪ್ರಮಾಣ ಅಂತ ಇರಲೇಬೇಕು. ಇದು ನಿಯಮ. ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ. ಲಕ್ಷಣ ಪ್ರಮಾಣ ಅಲ್ಲ ಸ್ವಾಮಿ, ನೀವಿನ್ನ ಬ್ರಹ್ಮವನ್ನ ಅಪ್ರಮೇಯ ಯಾವ ಪ್ರಮಾಣಗಳಿಗೂ ಕೂಡ ಸಿಕ್ಕತಕ್ಕದ್ದಲ್ಲ, ಯಾವ ಪ್ರಮಾಣಗಳಿಂದಲೂ ಇದು ಪ್ರಮೇಯವೇ ಅಲ್ಲ ಅಂತ ಹೇಳ್ಬಿಟ್ರೆ ಆವಾಗ ಈ ನಿಯಮ ಎಲ್ಲೋಯ್ತು? ಲಕ್ಷಣ ಪ್ರಮಾಣಾಭ್ಯಾಮ್ ಅಂತಕ್ಕೆ ಲಕ್ಷಣ ಇಲ್ಲ ಅಂತ ಹೇಳ್ತೀನಿ. ಯಾಕೆ? ಅಶಬ್ದಮಸ್ಪರ್ಶಮ ರೂಪ ಭವ್ಯಯಂ ತಥಾರಸಂ ನಿತ್ಯಮಗಂಧ ವಚ್ಚಯತ್ ನಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋ ಭಯತ ಪ್ರಜ್ಞಂ. ಯಾವ ಲಕ್ಷಣವೂ ಇಲ್ಲ, ಲಕ್ಷಣವೂ ಇಲ್ಲ, ಪ್ರಮಾಣವೂ ಇಲ್ಲ. ಆದ್ದರಿಂದ ನೀವು ಹೇಳ್ತಕ್ಕಂತಹ ನಿರ್ಗುಣ ನಿರ್ವಿಶೇಷ ಪರಬ್ರಹ್ಮ ಅಂತಕ್ಕಂಥದ್ದು ವಸ್ತು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿಬಿಡುತ್ತೆ. ಆದ್ದರಿಂದ ಈ ಪ್ರಮಾಣ ಲಕ್ಷಣ ಇರಲಿ, ಅದು ಮುಂದೆ ತಗೊಳ್ತಾರೆ. ಪ್ರಮಾಣ ಪ್ರಮೇಯ ವ್ಯವಹಾರ ಪ್ರತಿಯೊಂದು ಕೂಡ ಪ್ರಮಾಣ ಪ್ರಮೇಯ ವ್ಯವಹಾರಗಳಿಗೆ ಒಳಪಟ್ಟೇ ಇರ್ತಾವಲ್ಲ. ಇದು ಇಲ್ಲ ಅಂದ್ರೆ ಏನರ್ಥ? ವಸ್ತು ಸಿದ್ಧವಾಗುತ್ತೆ, ಆಗೋದೇ ಇಲ್ವಲ್ಲ. ಮತ್ತೆ ಈ ಪ್ರಮಾಣ ಪ್ರಮೇಯ ವ್ಯವಹಾರವನ್ನ ಈ ಒಂದು ವೇದಾಂತಗಳಲ್ಲಿ ಹೇಗೆ ನಾವು ಅಳವಡಿಸಿಕೊಳ್ಳಬೇಕು? ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಅನ್ನುವುದಕ್ಕೆ ವೇದಾಂತದ ಒಂದು ಪರಿಭಾಷೆಯಲ್ಲಿ ಏನರ್ಥ? ಲೌಕಿಕವಾಗಿ ಅರ್ಥ ಇದೆ ಅದಕ್ಕೆ. ಯಾವುದಿದೆ? ಪ್ರಮಾತೃ, ಪ್ರಮಾಣ, ಪ್ರಮೇಯ. ಪ್ರಮಾಣ ಅಂದ್ರೇನು? ಪ್ರಮಾಣ, ಮಾನ ಅಂದ್ರೆ ಮಾನೆ ಅಂತಕ್ಕಂಥ ಧಾತುವಿಂದ ಉತ್ಪನ್ನವಾಗಿರ್ತಕ್ಕಂಥದ್ದು.
ಇದು ಇಲ್ಲದೆ ಹೋಗ್ಬಿಟ್ಟು ವಸ್ತು ಸಿದ್ಧವಾಗೋದೇ ಇಲ್ವಲ್ಲ ಅಂತ ಮತ್ತೆ ಹೇಗೆ ಅದು ಹಾಗಾದ್ರೆ ಇದ್ದೇ ಇರಬೇಕಿದು. ಹಾಗಾಗಿ ಪ್ರಮಾಣ ಪ್ರಮೇಯ ವ್ಯವಹಾರದ ಒಂದು ಸ್ಥಿತಿ ಏನು, ಅದರ ಸ್ಥಾನ ಏನು ವೇದಾಂತಗಳಲ್ಲಿ ಅನ್ನುವುದನ್ನು ವಿಚಾರ ಮಾಡ್ತಾ ಇದ್ದಾರೆ ಸ್ವಾಮಿಪಾದರವರು. ಬಹಳ ಮುಖ್ಯವಾದ ವಿಚಾರ. ಯಾಕೆ ಅಂದ್ರೆ ತರ್ಕಶಾಸ್ತ್ರದವರು ಪ್ರತಿಯೊಂದನ್ನೂ ಕೂಡ ಈ ಪ್ರಮಾಣಿಸಿಯೇ ನೋಡ್ತಕ್ಕಂಥದ್ದು. ಅವರಿಗೆ ಪ್ರಮಾಣ ಅಂತಕ್ಕಂಥದ್ದು ಇರಬೇಕು, ದೃಷ್ಟಾಂತ ಅಂತಕ್ಕಂಥದ್ದು ಇರಬೇಕು, ತರ್ಕ ಅಂತಕ್ಕಂಥದ್ದು ಅದೇನು ಪಂಚಾವಯವ ತರ್ಕ, ಅದಕ್ಕೆ ಅನುಗುಣವಾಗಿ ಇದ್ರೆ ಮಾತ್ರ ಅವರು ಒಪ್ತಾರೆ, ಇದೇನು ಒಪ್ಪೋದಿಲ್ಲ. ಹೀಗಿರೋವಾಗ ಈ ಒಂದು ಈ ವೇದಾಂತದ ಒಂದು ಪರಿಭಾಷೆಯಲ್ಲಿ ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೆ ಏನು ಸ್ಥಾನ ಅಂತಕ್ಕಂಥದನ್ನು ವಿಚಾರ ಮಾಡ್ತಾ ಇದ್ದಾರೆ. ಅತ್ಯಂತ ಮುಖ್ಯವಾದ ವಿಚಾರ. ಯಾಕೆ ಪ್ರಮಾಣ ಪ್ರಮೇಯ ವ್ಯವಹಾರ ಹಿಂದೆ ಹೋಗ್ಬಿಟ್ಟ ವಸ್ತು ಸಿದ್ಧವಾಗೋದೇ ಇಲ್ಲ, ಅದು ಬೇಕೇ ಬೇಕು. ಬೇಕು ಅಂತಾದ್ರೆ ನೀವು ಉಪನಿಷತ್ತಿನ ಹೇಳಿರ್ತಕ್ಕಂಥ ಅಪ್ರಮೇಯ ಅಂತ ಅನ್ನೋದಕ್ಕೆ ಅಪವಾದ ಬಂದುಬಿಡುತ್ತೆ. ಮತ್ತೆ ಹೇಗೆ ಸ್ವಾಮಿ ಅರ್ಥ ಮಾಡಬೇಕು ಅಂದ್ರೆ ಅದನ್ನ ಈ ಭಾಗದಲ್ಲಿ ಹೇಳ್ತಾ ಇದ್ದಾರೆ. ಅದರಲ್ಲಿ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಸಂದರ್ಭ ಏನು, ಇಲ್ಲಿ ಉದ್ದಕ್ಕೂ ಹೇಳ್ಕೊಂಬ ಸ್ವಾಮಿ ಹೇಳ್ತಾರೆ ನೋಡಿ. ಯಾವ ಒಬ್ಬ ಪ್ರಮಾತೃ ಅಂದ್ರೆ ಅರಿಯುವವನು ಅಂತ ಇದ್ದಾನೋ, ಈಗೇನು ಇಷ್ಟು ಬ್ರಹ್ಮವನ್ನ ನಾವು ಅರಿಯುವವರು ಅಲ್ವಾ, ಬ್ರಹ್ಮ ನಮಗೆ ಅಳಿಸಿಕೊಳ್ಳಬೇಕು, ನಾವು ಪ್ರಮಾತೃ ಅಂತ. ಈ ಪ್ರಮಾತೃ ಅಂತ ಯಾವನಿದ್ದಾನೆ ಅವನೇ ಪ್ರಮಾಣಕ್ಕೆ ಸಿಕ್ಕುವುದಿಲ್ಲ. ಅವನೇ ಪ್ರಮಾಣಗಳಿಂದ ಅವನನ್ನ ಸಿದ್ಧ ಮಾಡುವುದಕ್ಕಾಗುವುದಿಲ್ಲ. ಅಂದ್ರೆ ಏನರ್ಥ ಆಯ್ತು? ಈಗ ನೋಡಿ, ಒಂದು ನನ್ನ ಎದುರಿಗೆ ಗಡಿಯಾರ ಇದೆ. ಆ ಗಡಿಯಾರ ಅಂತ ಅನ್ನುವುದಕ್ಕೆ ಏನು ಪ್ರಮಾಣ? ನನ್ನ ಕಣ್ಣು ನೋಡ್ತಾ ಇದೆ. ಇದು ಗಡಿಯಾರ ಅದ ತಿಳಿತಾ ಇರ್ತಕ್ಕಂಥವನು ಯಾರು? ನಾನು ಅಂದ್ರೆ ಯಾರು? ಪ್ರಮಾತೃ. ಪ್ರಮಾತೃವಾಗಿರ್ತಕ್ಕಂತಹ ನಾನು ಪ್ರಮೇಯವಾಗಿರತಕ್ಕಂತಹ ಗಡಿಯಾರವನ್ನ ಕಣ್ಣೆಂಬ ಪ್ರಮಾಣದಿಂದ ಅರಿಯುತ್ತೇನೆ. ಇದು ಪೂರ್ಣವಾಗಿ ಒಂದು ಅರ್ಥ ಕೊಡ್ತಕ್ಕಂಥ ವಾಕ್ಯ. ಹೌದು ತಾನೆ? ಅಲ್ಲಿಗೇನಾಯ್ತು? ಪ್ರಮಾತೃವಾದ ನಾನು ಪ್ರಮೇಯವಾದ ಗಡಿಯಾರವನ್ನ ಕಣ್ಣೆಂಬ ಪ್ರಮಾಣದಿಂದ ನೋಡಿ ತಿಳಿಯುತ್ತೇನೆ ಎಂದಾಗಾಯ್ತು. ಈಗ ಈ ಪ್ರಮಾತೃ ನಾನು ಅಂತ ಇದ್ದಾನಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ಸಂದರ್ಭ ಇದು. ನೋಡಪ್ಪ, ಮೊಟ್ಟ ಮೊದಲಿಗೆ ಈ ಪರಮಾತ್ಮ ಪ್ರಮಾಣಕ್ಕೆ ಸಿದ್ಧನ, ಪ್ರಮಾಣಕ್ಕೆ ಗೋಚರವಲ್ಲ ಅಪ್ರಮೇಯ, ಅದಿರ್ಲಿ. ಮೊದಲಿಗೆ ನಾನು ಬ್ರಹ್ಮವನ್ನು ಅರಿಯುತ್ತೇನೆ ಅಥವಾ ನಾನು ಯಾವ ಪದಾರ್ಥವನ್ನು ಪ್ರಮಾತ್ರವಾದ ನೀನಿದ್ದೀಯಲ್ಲ, ನೀನು ಪ್ರಮಾಣ ಗೋಚರನಾಗಿದ್ದೀಯಾ ಅಂತ ಪ್ರಶ್ನೆ ಮಾಡ್ಕೊ ಮೊದಲಾಗಿ. ಏನ್ ಸ್ವಾಮಿ ಹೀಗೆ ಹೇಳ್ಬಿಟ್ರೆ, ನಾನು ಪ್ರಮಾಣ ಗೋಚರನಾಗಿದ್ದೇನೆ ಅಂತಂದ್ರೆ ಸ್ವಾಮಿ ನಾನು ಇದ್ದೀನಿ ಅಂತ ಅನ್ನೋದಕ್ಕೆ ಏನ್ ಪ್ರಮಾಣ? ಅದಕ್ಕೇನು ಪ್ರಮಾಣ ಬೇಕು? ನಾನೇ ಪ್ರಮಾಣ. ಆಯ್ತೇನಪ್ಪ. ಈಗ ಇಷ್ಟಿಟ್ಕೊಂಡು ಮುಂದಿನ ವಿಚಾರವನ್ನು ಮಾಡೋಣ ಅಂತ ಹೇಳಿದ್ರು. ಈ ಭಾಗವನ್ನ ಇವತ್ತು ನೋಡ್ತಾ ಇದ್ದೇವೆ. ಅದಕ್ಕೆ ಗೀತಾ ಭಾಷ್ಯದ ಒಂದು ವಾಕ್ಯವನ್ನ ಉದ್ಧಾರ ಮಾಡಿದ್ದಾರೆ ಸ್ವಾಮಿಪಾದರು. ಏನು? ಮೊಟ್ಟ ಮೊದಲಿಗೆ ಪ್ರಮಾತೃವೇ ಪ್ರಮಾಣದಿಂದ ಸಿದ್ಧವಾಗತಕ್ಕಂಥದ್ದಲ್ಲ. ಪ್ರಮಾತೃ ಅಂತ ಇದ್ದಾನಲ್ಲ, ಅವನೇ ಪ್ರಮಾಣಗಳಿಂದ ಸಿದ್ಧನಾಗತಕ್ಕವನಲ್ಲ ಅಂತ ಹೇಗೆ ಅಂತಂದ್ರೆ ಅದನ್ನ ಹೇಳ್ತಾ ಇದ್ದ ನೋಡಿ. 36ನೇ ಪುಟ. ಯಥೋಕ್ತಂ ಗೀತಾ ಭಾಷ್ಯೆ. ಅದು ಯಾವುದಕ್ಕೆ ಬಂತಿದ್ದು? ನಹಿ ಅವಿಷಯೇ ಬ್ರಹ್ಮಾತ್ಮನಿ ಕಸ್ಯಚಿದಪಿ ಪ್ರಮಾಣಸ್ಯ ಪ್ರವೃತ್ತಿ ಶಕ್ಯ ಚಿಂತಯಿತುಮಪಿ. ಯಾವೊಂದಕ್ಕೂ ವಿಷಯವೇ ಅಲ್ಲದ ಯಾವುದಕ್ಕೆ? ಯಾವೊಂದಕ್ಕೂ ಅಂದ್ರು. ಯಾವೊಂದಕ್ಕೂ ಏನು?
ಯಾವ ಇಂದ್ರಿಯಗಳಿಗೆ ಆಗಲಿ, ಮನಸ್ಸಿಗೆ ಆಗಲಿ, ಬುದ್ಧಿಗೆ ಆಗಲಿ ವಿಷಯವೇ ಅಲ್ಲದ ಬ್ರಹ್ಮಾತ್ಮನೇ, ಈ ಬ್ರಹ್ಮಾತ್ಮನಲ್ಲಿ ಯಾವುದಕ್ಕೂ ವಿಷಯವೇ ಇಲ್ಲ. ಇಂತಹ ಬ್ರಹ್ಮಾತ್ಮ ತತ್ವಕ್ಕೆ ಏನು ಯಾವುದೋ ಪ್ರಮಾಣದ ಪ್ರವೃತ್ತಿ ಪ್ರಮಾಣಗಳಿಂದ ಇದು ಸಿದ್ಧವಾಗಬೇಕು ಅನ್ನುವುದನ್ನ ನಾವು ಚಿಂತಿಸುವುದಕ್ಕೂ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಏನ್ ಹೇಳ್ತಾ ನೋಡಿ, ಪ್ರಮಾತ ಏವ ತಾವತ್ ನ ಪ್ರಮಾಣಾನಾಂ ವಿಷಯ. ಅಲ್ಲಪ್ಪ, ಬ್ರಹ್ಮ ಆಗಿರ್ಲಿ, ಮೊದಲಿಗೆ ಪ್ರಮಾತ ಅರಿಯುವವನಾದ ನೀನು ಹೇಳ್ತಾ ಉಪಕ್ಷ ಕೇಳಿದೆ ಅರಿಯುವವನಿದ್ದಾನಲ್ಲ, ಆ ಅರಿಯುವವನೇ ಮೊಟ್ಟ ಮೊದಲಿಗೆ ಪ್ರಮಾಣಕ್ಕೆ ವಿಷಯನಲ್ಲ. ಅವನು ಅರಿತಾ ಇದ್ದಾನ, ನಾನೇ ಮೊದಲಿಗೆ ಪ್ರಮಾಣಕ್ಕೆ ವಿಷಯನಲ್ಲ. ಏನು ಅರ್ಥ ಆಗಿಲ್ವ ಸ್ವಾಮಿ ಅಂತಂದ್ರೆ ಹೇಳ್ತೇವೆ ನೋಡಪ್ಪ. ಒಂದು ಗೀತಾ ಭಾಷೆ ಒಂದು ವಾಕ್ಯ ತಗೊಂಡು ಅದನ್ನ ಹೇಳ್ತಾ ಇದ್ದಾರೆ. ಇವತ್ತಿನ ಭಾಗ ಅದು ನೋಡಿ. ಸಿದ್ಧೇಹಿ ಆತ್ಮನಿ ಪ್ರಮಾತರಿ ಪ್ರಮಿತ್ಸೋಹೋ ಪ್ರಮಾಣಾನ್ವೇಷಣ ಭವತಿ. ಆತ್ಮನಿ ಸಿದ್ಧೇಹಿ ಸತಿ ಅಂದ್ರೇನು? ಆತ್ಮನು ಸಿದ್ಧವಾಗಿದ್ದರೆ ತಾನೆ, ಮೊಟ್ಟ ಮೊದಲು ಆತ್ಮ ಎಂಬತಕ್ಕಂತಹ ಒಂದು ತತ್ವ ಸಿದ್ಧವಾಗಿದ್ದರೆ ತಾನೇ ಆಮೇಲಿಂದ ಏನು ಆ ಒಂದು ಪ್ರಮಾತೃ ಮತ್ತೆ ಆ ಒಂದು ಯಾವುದನ್ನು ಅರಿಬೇಕು ಇಚ್ಛೆ ಇದೆ ಅದನ್ನ ಈ ಪ್ರಮಾಣ ಅನ್ವೇಷಣ ಭವತಿ. ಆಮೇಲೆ ಮೊಟ್ಟ ಮೊದಲು ಒಂದು ಆತ್ಮ ಅಂತಕ್ಕಂಥದ್ದು ಸಿದ್ಧವಾಗಿದ್ದರೆ ನಂತರ ಏನಾಗುತ್ತೆ, ಆತ್ಮಾದಲ್ಲಿ ತಾನು ಇಟ್ಕೊಂಡು ನಾನು ಸಿದ್ಧವಾಗಿದ್ದರೆ ಆಮೇಲಿಂದ ನಾನೇನ್ ಮಾಡ್ಬೋದು, ಹೊರಗಿನ ಪದಾರ್ಥವನ್ನು ಅರಿಬಹುದು. ನಾನು ಈಗ ಯೋಚನೆ ಮಾಡಿ ಸ್ವಲ್ಪ, ನಾನು ಎಂಬ ತತ್ವ ಇದೆಯಲ್ಲ ಅದು ಪ್ರಮಾತ, ಅದು ಪ್ರಮಾಣಗಳಿಂದ ಸಿದ್ಧವಾಗತಕ್ಕಂಥ ವಿಷಯವ. ಹೌದು ಅಂದ್ಬಿಟ್ರೆ ನೀವು ಏನಾಗುತ್ತೆ, ಓಹೋ ನಾನು ಗಡಿಯಾರವನ್ನು ಕಳೆಯುತ್ತಿದ್ದೇನೆ ಅನ್ನುವಾಗ ಮೊಟ್ಟ ಮೊದಲು ನಾನು ಇದೆಯಲ್ಲ ನನ್ನನ್ನ ಪ್ರಮಾಣದಿಂದ ಸಿದ್ಧ ಮಾಡಿಕೊಳ್ಳಬೇಕು. ನನ್ನನ್ನು ನಾನು ಪ್ರಮಾಣದಿಂದ ಸಿದ್ಧ ಮಾಡಿಕೊಂಡ ಮೇಲೆ ಏನಾಗುತ್ತೆ, ಆಮೇಲಿಂದ ಈ ಪ್ರಮಾಣ ವ್ಯವಹಾರ ಇರುತ್ತೆ. ಪ್ರಮಾಣ ಪ್ರವೇಶ, ನಾನು ಗಡಿಯಾರ ಕಣ್ಣಿಂದ ನೋಡೋದು, ಗಡಿಯಾರ ತಿಳ್ಕೊಳ್ಳೋದು ಇಲ್ಲ. ಮೊಟ್ಟ ಮೊದಲಿಗೆ ನಾನು ಸಿದ್ಧವಾಗಬೇಕಲ್ಲ ಪ್ರಮಾಣ. ಹೀಗೆ ಎಲ್ಲೂ ಇಲ್ಲ. ಹೀಗೆಲ್ಲಾರು ಇದೆಯಾ? ಓಹೋ ಗಡಿಯಾರ ನಾನು ತಿಳಿಯುತ್ತೇನೆ, ಮೊಟ್ಟ ತಾಳಪ್ಪ ನನ್ನನ್ನು ನಾನು ಪ್ರಮಾಣದಿಂದ ತಿಳ್ಕೊಳ್ತೇನೆ, ಆಮೇಲಿಂದ ಗಡಿಯಾರ ಇದೆಯಾ? ಏನಿಲ್ಲ. ಯಾಕೆ? ಆ ಗಡಿಯಾರವನ್ನು ನಾವು ಅರಿಯುವುದಕ್ಕಿಂತ ಮುಂಚೆಯೂ ಕೂಡ ನಾನು ಸಿದ್ಧವಾಗಿಯೇ ಇದ್ದೇನೆ. ಆದ್ರೆ ಏನಾಯ್ತು ನೋಡಿ, ಎಕ್ಕಷ್ಟು ನನ್ನನ್ನೇ ನಾನು ಪ್ರಮಾಣದಿಂದ ಸಿದ್ಧ ಮಾಡಿಕೊಂಡು ಆಮೇಲಿಂದ ಬೇರೆ ವಿಷಯಗಳಲ್ಲಿ ಪ್ರಮಾಣವನ್ನ ನಾವು ಅಪೇಕ್ಷಿಸಬೇಕಾಗುವುದಿಲ್ಲ. ನಾನು ಸಿದ್ಧವಾಗಿದ್ದರೆ ಮಾತ್ರ ಪ್ರಮಾಣ ಪ್ರಮೇಯ ವ್ಯವಹಾರ. ಪ್ರಮಾಣ ಪ್ರಮೇಯ ವ್ಯವಹಾರಗಳಿಗಿಂತಲೂ ಮುಂಚೆ ನಾನಿರ್ಬೇಕು, ಹೌದು ತಾನೆ? ಹಿಂದೆ ಹೋಗ್ಬಿಟ್ರೆ ಯಾವ ಪ್ರಮಾಣ ಪ್ರಮೇಯವೂ ಸಾಧ್ಯವಿಲ್ಲ. ಅದನ್ನ ಹೇಳ್ತಾ ಇದ್ದ ಸಿದ್ಧೇಹಿ ಆತ್ಮನಿ ಸತಿ, ಆತ್ಮನ ಸಿದ್ಧೇಹಿ ಸತಿ. ಆತ್ಮ ಸಿದ್ಧವಾಗಿದ್ರಲ್ದೇನಪ್ಪ, ಆತ್ಮ ಎಂಬತಕ್ಕಂಥ ಒಂದು ತತ್ವ ಸಿದ್ಧವಾಗಿದ್ದರೆ ಅಲ್ವೇ ಆಮೇಲೆ ಪ್ರಮಾಣಾನ್ವೇಷಣೆ ಎಲ್ಲ ಮುಂದಿನ ಒಂದು ಕ್ರಮವೆಲ್ಲ ಆಮೇಲಿಂದ. ಅದು ಯಾರೊಬ್ಬನೂ ಕೂಡ ನಹಿ ಪೂರ್ವಂ ಇತ್ತಮಹಂ ಇತಿ ಆತ್ಮಾನಂ ಪ್ರಮಾಯ, ಎಲ್ಲಾದರೂ ಕೂಡ ಯಾವನೊಬ್ಬನೂ ಕೂಡ ಮೊಟ್ಟ ಮೊದಲಿಗೆ ತನ್ನನ್ನು ತಾನು ಪ್ರಮಾಣದಿಂದ ಸಿದ್ಧ ಮಾಡಿಕೊಂಡು ಓಹೋ ನಾನು ಇಂಥವನಾಗಿದ್ದೇನೆ ಎಂಬುದನ್ನ ಪ್ರಮಾಣದಿಂದ ಪ್ರಮಾಯ ಸಿದ್ಧ ಮಾಡಿಕೊಂಡು ಪಶ್ಚಾತ್ ಪ್ರಮೇಯ ಪರಿಚ್ಛೇದಾಯ ಪ್ರವರ್ತತೆ, ಆಮೇಲಿಂದ ನಾನು ಪ್ರಮೇಯವಾದ ಗಡಿಯಾರವನ್ನ
ತಿಳಿಯುವುದಕ್ಕೆ ಹೊರಡುತ್ತೇನೆ. ಏನಾದ್ರು ಇದೆಯಾ? ಎಲ್ಲೂ ಇಲ್ಲ. ನಾನು ಗಡಿಯಾರನು ತಿಳಿಯುತ್ತೇನೆ. ಓ ಇಲ್ಲಪ್ಪ, ಮೊಟ್ಟ ಮೊದಲು ನಿನ್ನನ್ನು ನೀನು ಪ್ರಮಾಣದಿಂದ ಸಿದ್ಧ ಮಾಡ್ಕೊ, ಆಮೇಲಿಂದ ಗಡಿಯಾರ ಸಿದ್ಧವಾಗೋದು ಬಿಡೋದು ಆಮೇಲೆ ಇರ್ತಾರೆ ಅಂತ ಎಲ್ಲಾರು ಇದೆಯಾ? ಎಲ್ಲೂ ಇಲ್ಲ. ಅಂದ್ರೆ ಏನಾಯ್ತು? ಈ ಪ್ರಮಾತೃ ಅಂತ ಯಾವನಿದ್ದಾನೆ, ಅರಿಯುವವನು ಅಂತ, ಅವನೇ ಮೊಟ್ಟ ಮೊದಲು ಪ್ರಮಾಣಕ್ಕೆ ಗೋಚರನಲ್ಲ, ವಿಷಯನಲ್ಲ. ಯಾರೂ ಕೂಡ ಮೊಟ್ಟ ಮೊದಲು ತನ್ನನ್ನ ಪ್ರಮಾಣದಿಂದ ವಿಷಯೀಕರಿಸಿಕೊಂಡು ನಂತರ ವ್ಯವಹಾರ ಮಾಡುವುದಿಲ್ಲ. ಪ್ರಮಾಣ ಪ್ರಮೇಯ ನಾನು ಸಿದ್ಧವಾಗಿದ್ದೇನೆ ಅಂತ ಇಟ್ಟುಕೊಂಡು ಮುಂದೆ ಪ್ರಮಾಣ ಪ್ರಮೇಯ ಮಾಡ್ತಾರೆ. ಹೀಗಿರುವಾಗ ಏನಾಗುತ್ತೆ? ಇತಿ ನಚ ಪ್ರಮಾಣಾನಾಮಪಿ ಪ್ರಮಾಣ ವಿಷಯತ. ಮತ್ತೆ ಈ ಒಂದು ಪ್ರಮಾಣಗಳಿಗೂ ಕೂಡ ಇದು ಪ್ರಮಾಣಕ್ಕೆ ವಿಷಯವಾಗಿದೆ ಎನ್ನುವುದು ಹೊಂದುವುದಿಲ್ಲ ಅಂಥೇಳಿ ನಹಿ ಸ್ವಯಂ ಪ್ರಯೋಜನ ಜ್ಞಾಪಕಂ ಪ್ರಮೇಯ ಜ್ಞಾಪಕಂ ಸತ್ ಪ್ರಮಾಣಂ ಸ್ವಜ್ಞಾಪನೆ ಪ್ರಮಾಣಾಂತರಂ ಸಮಪೇಕ್ಷತೆ ಇತಿ ಯುಕ್ತಂ ತಸ್ಯಾತ್ ವಚಃ. ಅಂದ್ರೆ ಹೀಗೆ ಹೇಳೋದು ಏನು? ಸ್ವಯಂ ಪ್ರಮೇಯ ಜ್ಞಾಪಕಂ ಸತ್, ಮೊದಲಿಗೆ ತಾನು ಪ್ರಮೇಯ ಜ್ಞಾಪಕಂ ಸತ್ ಅಂದ್ರೆ ಪ್ರಮೇಯವನ್ನ ಯಾವುದು ಪ್ರಮಾಣದಿಂದ ಅರಿಯಬೇಕಾದ ಪದಾರ್ಥ, ಅದನ್ನ ತಿಳಿದುಕೊಂಡು ನಂತರ ಸ್ವಜ್ಞಾಪನೆ, ತನ್ನನ್ನು ತಾನು ತಿಳಿದುಕೊಳ್ಳುವುದಕ್ಕೋಸ್ಕರ ಇನ್ನೊಂದು ಪ್ರಮಾಣವನ್ನು ಅಪೇಕ್ಷಿಸುತ್ತಾನೆ ಎನ್ನುವುದು ಯಾವುದಕ್ಕೂ ಹೊಂದೋದಿಲ್ಲ. ಅಲ್ಲಿ ಆಯಿತು, ಗಡಿಯಾರ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಮಾಣ, ತನ್ನನ್ನು ತಿಳಿಯೋದಕ್ಕೆ ಇನ್ನೊಂದು ಪ್ರಮಾಣ. ಅದು ಎಲ್ಲಾದರೂ ಇದೆಯಾ? ಇದು ಅದೇನು ಯುಕ್ತ ನಹಿ ನ ಯುಕ್ತಂ ವಚ. ಇವೆಲ್ಲ ಏನು ಯುಕ್ತವಲ್ಲ, ಹೊಂದೋದಿಲ್ಲ. ನಹಿ ದೀಪಸ್ಯ ಸ್ವಪ್ರಕಾಶನೆ ದೀಪಾಂತರಾಪೇಕ್ಷಾ ಇತಿ. ನನ್ನನ್ನು ನಾನು ಸಿದ್ಧ ಮಾಡಿಕೊಂಡು ನಂತರ ಮುಂದುವರಿಯಬೇಕು ಪ್ರಮಾಣ ಪ್ರಮೇಯ ವ್ಯವಹಾರದಲ್ಲಿ ಇರ್ತಕ್ಕಂಥದ್ದು ಎಲ್ಲೂ ಇಲ್ಲ. ಯಾಕೆ? ನನ್ನನ್ನು ನಾನು ಸಿದ್ಧ ಮಾಡಿಕೊಳ್ಳಬೇಕಾದದ್ದೇ ಇಲ್ಲ. ನಾನು ಸ್ವಯಂ ಪ್ರಕಾಶ ಅಂತ ಹೇಳಿ ಹೇಗೆ ಉದಾಹರಣೆಯನ್ನು ಕೊಡ್ತಾ ಇದ್ರು ನೋಡಿ. ದೀಪಸ್ಯ ಸ್ವಪ್ರಕಾಶ ದೀಪ ತಾನು ಬೆಳಗುವುದಕ್ಕೆ ಇನ್ನೊಂದು ದೀಪದ ಅಪೇಕ್ಷೆ ನಾವು ಇದೆಯಾ? ಅದಕ್ಕೆ ಇಲ್ಲ. ಏವಂಚ ಸಿದ್ಧಮಿದಂ ಪ್ರಮಾತ್ರ ಪ್ರಮಾಣ ಪ್ರಮೇಯ ವಿಭಾಗ ಅಧ್ಯಾಸಸ್ಯ ಆಸ್ಪದಭೂತಃ ಪರಮಾರ್ಥಾತ್ಮ ಸರ್ವಥಾ ನ ಕಶ್ಚಿದಪಿ ಪ್ರಮಾಣಕ್ಕೆ ವಿಷಯ ಇತಿ. ಆದ್ದರಿಂದ ನೋಡಿ, ಸರಳವಾದ ಸಿದ್ಧಾಂತ ಇದು. ಪ್ರಮಾಣ ಪ್ರಮೇಯ ವ್ಯವಹಾರ ಆಗಬೇಕಾದ್ರೆ ಪ್ರಮಾತೃ ಅಂತಂದನು ಸಿದ್ಧವಾಗಿಯೇ ಇರಬೇಕು. ಪ್ರಮಾತ್ರವನ್ನ ಪ್ರಮಾಣಗಳಿಂದ ಸಿದ್ಧ ಮಾಡಿಕೊಂಡು ನಂತರ ಪ್ರಮಾಣ ಪ್ರಮೇಯ ವ್ಯವಹಾರ ಮುಂದುವರಿಯುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ವಸ್ತು ಹೊರಿಬೇಕಾದ್ರೆ ಮುಂದೆ ನೀರು ಸಿದ್ಧವಾಗಬೇಕು ಅಂತ ಯಾರು ಹೇಳೋದಿಲ್ಲ, ಹೌದ್ ತಾನೆ? ಹಾಗಾಗಿ ಏನಾಯ್ತು, ಈ ಒಂದು ಸಿದ್ಧವಾಯಿತು. ಏನು? ಪ್ರಮಾತ್ರ ಪ್ರಮಾಣ ಪ್ರಮೇಯ ವಿಭಾಗ ಇದೆಯಲ್ಲ, ಅದೇನಾಗಿದೆ? ಇದೇ ಅಧ್ಯಾಸಕ್ಕೆ ಆಸ್ಪದಭೂತವಾಗಿದೆ. ಅಧ್ಯಾಸ ಭಾಷೆಯಲ್ಲಿ ಮೊಟ್ಟ ಮೊದಲಿಗೆ ಹೇಳಿಬಿಟ್ಟಿದ್ದಾರೆ. ಆ ಒಂದು ಅಧ್ಯಾಸ ಭಾಷೆಯಲ್ಲಿ ಅದನ್ನ ನೋಡಿ, ಪ್ರಮಾತ್ರ ಪ್ರಮಾಣ ಪ್ರಮೇಯ ವಿಭಾಗ ಇದೆಯಲ್ಲ, ಅದು ಅಧ್ಯಾಸಕ್ಕೆ ಆಸ್ಪದಭೂತವಾಗಿರ್ತಕ್ಕಂತಹ ಆ ಪ್ರಮಾಣ ಪ್ರಮೇಯ ವ್ಯವಹಾರ ಭೂತ ಪರಮಾರ್ಥಾತ್ಮ ಸರ್ವಥಾ ನ ಕಸ್ಯದಪಿ. ಆ ಒಂದು ಪರಮಾರ್ಥಾತ್ಮನು ಸರ್ವಥಾ ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಯಾವುದಕ್ಕೂ ಕೂಡ ಕಸ್ಯದಲ್ಲಿ ಪ್ರಮಾಣಸ್ಯ ಯಾವ ಪ್ರಮಾಣಕ್ಕೂ ಕೂಡ ವಿಷಯವೇ ಅಲ್ಲ. ಯಾಕೆ? ಅವನು ಅರಿಯುವವನನ್ನ ಪ್ರಮಾಣದಿಂದ ಮೊದಲು ಸಿದ್ಧ ಮಾಡಿಕೊಂಡು ನಂತರ ಪ್ರಮೇಯವನ್ನು ಸಿದ್ಧ ಮಾಡಿಕೊಳ್ಬೇಕು ಅಂತ ಏನಿದೆ? ಎಲ್ಲರೂ ಇದೆಯೇನು? ಹಾಗಾಗುತ್ತಾ? ಯುಕ್ತಿ ಹೊಂದುತ್ತಾ? ಅನುಭವದಲ್ಲಿ ಇದೆಯಾ? ಯಾವುದಲ್ಲೂ ಇಲ್ಲ. ಅದೇನು ಪ್ರಮಾತ್ರ ಮುಂಚೆ ಸಿದ್ಧವಾಗಿರಬೇಕು, ಆಮೇಲಿಂದ ಎಲ್ಲ ವ್ಯವಹಾರಗಳು ಕೂಡ ಅಂತ ಹೇಳಿ ತದೇವಂ ಪ್ರಮಾಣಾನಾಂ ಪ್ರಮಾತಶ್ಚ ಪ್ರಮಾಣ ಪ್ರಕಾಶತ್ವ ಕಾಂಕ್ಷಣ ಅಭಾವಾತ್.
ಹೀಗೆ ಪ್ರಮಾಣಗಳಿಗೆ ಪ್ರಮಾತುಹು ಅಂದ್ರೆ ಯಾವನು ಅರಿತಾನಲ್ಲ ಅವನು ಪ್ರಮಾತೃ ಅಂತಕ್ಕಂಥದ್ದು ಅದರ ಷಷ್ಠಿ ಭಕ್ತಿ ಏಕವಚನ ರೂಪ ಪ್ರಮಾತುಹು ಅಂತಕ್ಕಂಥ ಪ್ರಮಾತು ಈ ಒಂದು ಪ್ರಮಾಣವನ್ನ ಆ ಪ್ರಕಾಶಪಡಿಸುವುದಕ್ಕೆ ಪ್ರಮಾಣದಿಂದ ಅರಿಯುವುದಕ್ಕೆ ಪ್ರಮಾತೃವಿಗೆ ಪ್ರಮಾಣದ ಅವಶ್ಯಕತೆ ಇಲ್ಲ. ಅವನಿಗೆ ಪ್ರಮಾಣದ ಅವಶ್ಯಕತೆ ಇಲ್ಲ. ಅವನು ಮುಂಚೆ ಸಿದ್ಧವಾಗಿಯೇ ಇರಬೇಕು. ಅಂದ್ರೆ ಅವನಿಗೆ ಕಾಂಕ್ಷಣ ಭಾವ ಯಾವುದು ಅಪೇಕ್ಷೆ ಯಾವುದು ಇಲ್ಲ. ಮತ್ತು ಪರಮಾತ್ಮನಷ್ಟ ಸರ್ವ ಸಾಕ್ಷಿಣ ಅವಿಷಯತ್ವಾತ್. ಮತ್ತೆ ಪರಮಾತ್ಮ ಅಂತ ಇದ್ದಾನಲ್ಲ ಅವನು ಅವನು ಎಲ್ಲದಕ್ಕೂ ಕೂಡ ಸಾಕ್ಷಿ ಸ್ವರೂಪನಾಗಿದ್ದಾನೆ. ಮತ್ತು ಅವಿಷಯತ್ವಾತ್ ಎಲ್ಲದಕ್ಕೂ ಸಾಕ್ಷಿಭೂತನಾಗಿರ್ತಕ್ಕಂತಹ ಆ ಪರಮಾತ್ಮ ಅವಿಷಯತ್ವಾತ್ ಯಾವುದಕ್ಕೂ ವಿಷಯನಲ್ಲದೆ ಇರುವುದರಿಂದ ಸ್ವಯಂ ಪ್ರಕಾಶ ಕೂಟಸ್ಥ ಚೈತನ್ಯ ಸ್ವರೂಪತ್ವೇನ ನಿತ್ಯ ಸಿದ್ಧತ್ವ. ಮತ್ತು ಇನ್ನೊಂದು ಕಾರಣ, ಸ್ವಯಂ ಪ್ರಕಾಶದಿಂದ ಕೂಟಸ್ಥ ಚೈತನ್ಯ ಸ್ವರೂಪತ್ವೇನ ಅಂದ್ರೆ ಯಾವ ವಿಕಾರಕ್ಕೂ ಒಳಗಾಗದೆ ಕೂಟಸ್ಥ ಆಗಿದ್ದುಕೊಂಡು ಮತ್ತೆ ಕೂಟಸ್ಥ ಚೈತನ್ಯ ಸ್ವರೂಪೇನ ನಿತ್ಯ ಚೈತನ್ಯ ಸ್ವಭಾವ ಇಂತಹ ಆತ್ಮ ಏನಾಗಿದೆ ನಿತ್ಯ ಸಿದ್ಧನಾಗಿದ್ದಾನೆ. ಪ್ರಮಾತ್ರವನ್ನ ಯಾವ ಪ್ರಮಾಣದಿಂದಲೂ ಕೂಡ ಸಿದ್ಧ ಮಾಡಿಕೊಳ್ಳಬೇಕಾದಿಲ್ಲ. ನಿತ್ಯ ಸಿದ್ಧತ್ವಾತ್ ಪ್ರಮಾತ್ರ ಪ್ರಮಾಣಾದಿ ವಿಕಲ್ಪ ಆಸ್ಪದತ್ವಾಚ. ಮತ್ತೆ ಈ ಆತ್ಮ ಏನಿದ್ದಾನೆ ಮುಖ್ಯವಾಗಿ ಈ ಪ್ರಮಾಣ ಪ್ರಮೇಯ ಈ ಎಲ್ಲ ವಿಕಲ್ಪಗಳಿಗೂ ಕೂಡ ಇವನು ಆಸ್ಪದನಾಗಿದ್ದಾನೆ. ಇವನೇ ಆಶ್ರಯ. ಇಂತಹ ಪ್ರಮಾಣಗಳಿಗೆ ಆಶ್ರಯವಾಗಿರತಕ್ಕಂತಹ ಇವನನ್ನ ಯಾವ ಪ್ರಮಾಣದಿಂದ ತಿಳಿಯೋದಕ್ಕಾಗುತ್ತೆ? ಯಾಕೆ ಇವನೇ ಎಲ್ಲದಕ್ಕೂ ಆಶ್ರಯ. ಇವನಿಂದ ಎಲ್ಲ ಪ್ರಮಾಣಗಳು. ಇವನ ಕಾರಣ ಪ್ರಮಾಣ ಅಂತಕ್ಕಂಥದ್ದು ಕಾರ್ಯ. ಹೀಗಿರುವಾಗ ಆ ಕಾರ್ಯ ಅದರಿಂದ ಕಾರಣವನ್ನು ತಿಳಿದುಕೊಳ್ಳಬೇಕು ಅಂತಕ್ಕಂಥದ್ದು ಏನಾಗುತ್ತೆ? ಏನೋ ಅನುಮಾನ ಪ್ರಮಾಣ ಅದರಿಂದ ಆಗುತ್ತೆ. ಹಾಗಾಗಿ ಈ ಒಂದು ಎಲ್ಲದಕ್ಕೂ ಆಶ್ರಯಭೂತನಾಗಿರುವುದರಿಂದ ಎಲ್ಲದಕ್ಕೂ ಪ್ರಮಾಣ ಪ್ರಮೇಯ ವ್ಯವಹಾರಕ್ಕೂ ಇವನು ಆಶ್ರಯಭೂತ ಆಸ್ಪದನಾಗಿರುವುದರಿಂದ ಇವನನ್ನ ಆ ಪ್ರಮಾಣಗಳಿಂದ ಅರಿಯುವುದಕ್ಕೆ ಆಗುವುದಿಲ್ಲ ಅಂತೇಳಿ ಪ್ರಮಾಣ ವಿಷಯ ಹೋದ. ಅವಿದ್ಯಾಯಾಶ್ಚ ಪ್ರಮಾಣ ಪ್ರಮೇಯಾದಿ ವಿಕಲ್ಪ ಪ್ರತಿಪಸ್ಥಾಪಕತ್ವ. ಈ ಅವಿದ್ಯೆ ಇದು ಏನು? ನಾನು ಪ್ರಮಾಣಗಳಿಂದ ಅರಿಯುತ್ತೇನೆ. ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರ ಇದೆಯಲ್ಲ, ಇವೆಲ್ಲವೂ ಕೂಡ ಏನಾಗಿದೆ? ಅವಿದ್ಯೆಯಿಂದ ಎತ್ತಿ ಹಾಕಲ್ಪಟ್ಟಿದೆ. ಅಂದ್ರೆ ಈ ಅವಿದ್ಯೆ ಏತರಿಂದ ಆಗಿದೆ? ಪ್ರಮಾಣ ಪ್ರಮೇಯಾದಿ ವಿಕಲ್ಪ ಪ್ರತಿಪಸ್ಥಾಪಕ. ಪ್ರಮಾಣ ಪ್ರಮೇಯ ಮೊದಲಾದ ಎಲ್ಲ ವಿಕಲ್ಪಗಳಿಂದಲೂ ಉಂಟಾಗಿರತಕ್ಕಂತಹ ಈ ಒಂದು ಅವಿದ್ಯೆ ಅದು ವಿಚಾರ ಅಸಹಿಷ್ಣು ಸ್ವಭಾವತ್ವಾಚ. ಅಂದೇನು? ಇಲ್ಲಿ ವಿಚಾರ ಮಾಡಿದ್ರೆ ತಿಳಿದೋಗ್ಬಿಡುತ್ತೆ. ಈ ಅಧ್ಯಾಸ ಅಂತ ಇದೆಯಲ್ಲ ಅದು ವಿಚಾರಕ್ಕೆ ಅಸಹಿಷ್ಣು. ವಿಚಾರ ಸಹಿಸ್ಕೊಳ್ಳೋದಿಲ್ಲ ಅದು. ಯಾಕೆ? ವಿಚಾರ ಮಾಡ್ಬಿಟ್ಟು ತನ್ನ ಸ್ವರೂಪ ಬಯಲಾಗ್ಬಿಡುತ್ತೆ ಅದಕ್ಕೆ. ಆದ್ದರಿಂದ ವಿಚಾರ ಅಸಹಿಷ್ಣು ಸ್ವಭಾವತ್ವಾಚ ಪ್ರಮಾಣ ವಿಷಯತಾ ಇದು ಸ್ಥಿತಂ. ಆದ್ದರಿಂದ ಈ ಒಂದು ಪರಮಾರ್ಥತತ್ವ ಅಂತ ಇದೆಯಲ್ಲ ಅದು ಪ್ರಮಾಣಕ್ಕೆ ವಿಷಯವಲ್ಲ ಎಂಬುದು ಸಿದ್ಧವಾದಂತಾಯಿತು ಅಂತ ಹೇಳಿ ಒಂದು ಸಣ್ಣ ಚಿಕ್ಕ ಸರಳವಾದ ಉದಾಹರಣೆ. ಮೊಟ್ಟ ಮೊದಲಿಗೆ ಪ್ರಮಾತ್ರವಾದ ನೀನೇ ಪ್ರಮಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದಕ್ಕಾಗುವುದಿಲ್ಲ. ನಿನ್ನನ್ನೇ ಪ್ರಮಾಣ ಸಿದ್ಧ ಮಾಡೋದಕ್ಕಾಗುವುದಿಲ್ಲ. ಹೌದಾ? ಇನ್ನು ಪರಮಾತ್ಮ ಇರಲಿ, ನಾನಿಗೂ ಪರಮಾತ್ಮನಿಗೂ ಭೇದವಿಲ್ಲ, ಅದು ಮುಂದಿನ ಮಾತದು. ಈ ಉದಾಹರಣೆಗೆಲ್ಲ ಏನಪ್ಪ, ಎಕ್ಕಶ್ಚಿತ್ ಪ್ರಮಾತ್ರವಾದ ನೀನೇ ಪ್ರಮಾಣಕ್ಕೆ ವಿಷಯನಲ್ಲ. ಇನ್ನು ನಿನಗೂ ಆತ್ಮನಾಗಿರ್ತಕ್ಕಂತಹ ಒಂದು ಪರಮಾರ್ಥ ತತ್ವ ಇದೆಯಲ್ಲ ಅದು ಪ್ರಮಾಣಕ್ಕೆ ವಿಷಯ ಆಗುತ್ತಾ? ಖಂಡಿತ ಆಗುವುದಿಲ್ಲ. ಅದು ಇಲ್ಲಿ ವಸ್ತುಸ್ಥಿತಿ. ಮತ್ತು ಯದ್ಯಪಿ ಚೋದನಾ ಲಕ್ಷಣ ವೇದಸ್ಯ ಅಪೌರುಷೇಯಸ್ಯ ಪ್ರತ್ಯಕ್ಷಾದಿ ಪ್ರಮಾಣಾಂತರ
ಅನವಗತ ಸಾಧ್ಯ ಸಾಧನ ಸಂಬಂಧ ಜ್ಞಾಪನ ಸಾಮರ್ಥ್ಯಂ. ವಾಕ್ಯ ರಚನೆ ನೋಡಿ ಉದ್ದ ಹೇಗೆ ವಾಕ್ಯ ರಚನೆ ಅಂದ್ರೆ ಇದು ಅಂತ ಹೇಳ್ತಾರೆ. ಅದು ಹೀಗೆ ನೋಡಿ, ಈ ಚೋದನಾ ಲಕ್ಷಣ ವೇದಗಳೆಲ್ಲ ಹೇಗಿದೆ, ಎಲ್ಲವೂ ಕೂಡ ಚೋದನಾ ಲಕ್ಷಣ. ಏನ್ ಚೋದನಾ ಲಕ್ಷಣ? ಚೋದನಾ ಲಕ್ಷಣೋರ್ಥೋ ಧರ್ಮ. ಮೊಟ್ಟ ಸೂತ್ರ ಯಾವುದು? ಈ ಪೂರ್ವಮೀಮಾಂಸಾ ಸೂತ್ರ. ಏನು ಎಲ್ಲ ವೇದಗಳು ಕೂಡ ಚೋದನಾ ಅಂದ್ರೆ ಏನು? ಇದನ್ನ ಮಾಡು ಇದನ್ನ ಮಾಡು ಎಂಬುದಾಗಿ ಪ್ರೇರೇಪಣೆ ಮಾಡತಕ್ಕಂಥದ್ದು. ಇದನ್ನ ಸ್ವಲ್ಪ ಸರಳವಾದ ಭಾಷೆ ಹೇಳೋದಾದ್ರೆ ಎಲ್ಲ ಪ್ರೇರೇಪಿಸ್ತಕ್ಕಂಥದ್ದು ಚೋದನಾ ಲಕ್ಷಣ ಅಂತ ಅನ್ನೋದಕ್ಕೆ. ಈ ಇವರು ಭಾಷ್ಯದಲ್ಲಿ ಈ ಶಬರ ಸ್ವಾಮಿಗಳು ಬಹಳ ದೊಡ್ಡ ಉದ್ದವಾದ ಬಹಳ ವಿಸ್ತಾರವಾದ ಭಾಷ್ಯವನ್ನು ಬರೆದಿದ್ದಾರೆ. ಅದೆಲ್ಲ ಇವಾಗ ಏನ್ ಬೇಕಿಲ್ಲ. ಇದು ಒಟ್ಟ ವೇದ ಅಂದ್ರೆ ಏನು? ಚೋದನಾ ಲಕ್ಷಣ ಅಷ್ಟೇ. ಇದು ಮಾಡುದು ವೇದ. ಇದು ಅಪೌರುಷೇಯಸ್ಯ, ಇದು ಅಪೌರುಷೇಯವಾಗಿರ್ತಕ್ಕಂಥದ್ದು, ಚೋದನಾ ಲಕ್ಷಣವುಳ್ಳದ್ದು ಮತ್ತು ಪ್ರತ್ಯಕ್ಷಾದಿ ಪ್ರಮಾಣಾಂತರ ಅನವಗತ. ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿದುಕೊಳ್ಳಲು ಆಗದೇ ಇರತಕ್ಕಂತಹ ಸಾಧ್ಯ ಸಾಧನ ಸಂಬಂಧ. ಅಂದ್ರೆ ಯಾವುದೋ ಸಾಧನದಿಂದ ಯಾವುದನ್ನು ಮಾಡಿ ಪಡ್ಕೊಳ್ಳಬೇಕಾದ್ದು. ಇದನ್ನ ಜ್ಞಾಪನ ಸಾಮರ್ಥ್ಯಂ. ಯಾವುದರಿಂದಲೂ ಕೂಡ ಪ್ರಮಾಣಗಳಿಂದಲೂ ಗೋಚರವಾಗುವುದಿಲ್ಲ ಅಂತಹದ್ದನ್ನ ಅತೀಂದ್ರಿಯ ವಿಷಯವನ್ನ ಇದು ನಮಗೆ ತಿಳಿಸ್ಕೊಡುತ್ತೆ ವೇದ. ಒಂದು ಚೋದನಾ ಲಕ್ಷಣ, ಒಂದು ಅಪೌರುಷೇಯತ್ವ, ಒಂದು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ಗೋಚರವಲ್ಲದ ವಿಷಯಗಳನ್ನ ವೇದಗಳನ್ನು ತಿಳ್ಕೊಳ್ಬೇಕು. ಯಾವುದೋ ಬ್ರಹ್ಮಲೋಕ ಪ್ರಾಪ್ತಿ, ಸ್ವರ್ಗಲೋಕ ಪ್ರಾಪ್ತಿ, ಇಂದ್ರ, ಇವೆಲ್ಲ ಯಾರಿಂದ ತಿಳಿಬೇಕು? ವೇದಗಳನ್ನು ತಿಳಿದ ಪ್ರತ್ಯಕ್ಷ ಗೋಚರವಾಗುವುದಿಲ್ಲ. ಹೀಗೆ ಅತೀಂದ್ರಿಯ ದೇವತಾ ಜ್ಞಾಪನ ಸಾಮರ್ಥ್ಯ. ಅತೀಂದ್ರಿಯವಾಗಿರ್ತಕ್ಕಂಥ ಅಂದ್ರೆ ನಮ್ಮ ಇಂದ್ರಿಯಕ್ಕೆ ಗೋಚರವಲ್ಲದ ದೇವತೆ ಮುಂತಾದಗಳ ಅದನ್ನು ತಿಳಿಸಿಕೊಡುವುದಕ್ಕೆ ಸಮರ್ಥವಾಗಿರತಕ್ಕಂತಹ ವೇದಗಳು ಅಪೌರುಷೇಯ. ಇಂತಹ ಅನತಿಶಂಕನೀಯಂ, ಈ ವೇದಗಳ ವಾಕ್ಯವನ್ನ ಯಾವತ್ತೂ ಕೂಡ ಶಂಕಿಸಬಾರದು ಎಂಬುದನ್ನ ಪೂರ್ವಮೀಮಾಂಸಕರು ಹೇಳ್ತಾರೆ. ತಥಾಪಿ ಆದರೂ ಕೂಡ ಶಬ್ದ ಲಕ್ಷಣ ತಸ್ಯ ನ ಸ್ವಸ್ಯಾಪಿ ಆತ್ಮಭೂತೆ. ಏನು ಶಬ್ದ ಲಕ್ಷಣ ತಸ್ಯ? ಏನಾಗಿದೆ ವೇದಗಳೆಲ್ಲ ಏನು ಶಬ್ದ ರಾಶಿ ಅಷ್ಟೇ, ಹೌದ್ ತಾನೆ? ಹೀಗೆ ಶಬ್ದ ರಾಶಿಯಾಗಿರ್ತಕ್ಕಂಥ ಶಬ್ದ ಲಕ್ಷಣ ಆ ವೇದಗಳನ್ನ ಸ್ವಸ್ಯಾಪಿ ಆತ್ಮಭೂತೆ ಅಂದ್ರೆ ಈ ತನ್ನ ತನಗೂ ಸ್ವರೂಪವಾಗಿರತಕ್ಕಂತಹ ಸ್ವವಿಷಯ ಪ್ರಕಾಶನ ಸಾಧನಭೂತ ಚಿದಾಭಾಸ ಸಮರ್ಪಕೆ. ಅಂದ್ರೆ ಸ್ವವಿಷಯ ಪ್ರಕಾಶನ, ತನ್ನ ವಿಷಯವನ್ನ ಪ್ರಕಾಶನ ಬೆಳಗಿಸುವುದಕ್ಕೆ ಸಾಧನಭೂತ ಕಾರಣವಾಗಿರತಕ್ಕಂತಹ ಚಿದಾಭಾಸ ಸಮರ್ಪಕೆ. ಅಂದ್ರೆ ಚಿದಾಭಾಸ ಒಳಗೆ ಅರಿವು ಅಂತ ಇದೆಯಲ್ಲ, ಅದನ್ನ ಹೇಳುವುದಕ್ಕೆ. ಮತ್ತೆ ಬ್ರಹ್ಮಾತ್ಮನಿ ಪ್ರವೃತ್ತಿ ಸಾಮರ್ಥ್ಯಂ. ಈ ಬ್ರಹ್ಮಾತ್ಮ ತತ್ವ ಇದೆಯಲ್ಲ, ಅದು ಅದರ ಒಂದು ಪ್ರವೃತ್ತಿ ಸಾಮರ್ಥ್ಯ. ಅದಕ್ಕೇನು ಸಾಮರ್ಥ್ಯ ಇದೆ? ಏನೆಲ್ಲ ಸಾಮರ್ಥ್ಯ? ಅಚಿಂತ್ಯ ಶಕ್ತಿ ಸ್ವರೂಪ. ಇಂತಹವನ್ನೆಲ್ಲ ಕೂಡ ವೇದಗಳು ಹೇಳುತ್ತೆ ಎನ್ನುವುದನ್ನ ನ ಶಕ್ಯ ಶಂಕಂ, ನಾ ಅಂತನೂ ಇಲ್ಲಿ ಹಾಕೋದು. ನ ಶಕ್ಯ ಶಂಕಂ, ಇದನ್ನು ಯಾರೂ ಕೂಡ ಅನುಮಾನಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಕೂಡ ವೇದ ಇಷ್ಟೆಲ್ಲ ಹೇಳ್ತಾ ಇದೆ, ಆದರೂ ಕೂಡ ಅದೇ ವೇದವೇ ಏನ್ ಹೇಳ್ತಾ ಇದೆ ಗೊತ್ತೇನು? ಮುಂದೆ ಶ್ರೋತ್ರಂ ಮನಸೋ ಮನೋ ಯದ್ವಾಚೋಹ ವಾಚಂತ ಉಪ್ರಾಣಸ್ಯ ಪ್ರಾಣ. ಏನೋಪನಿಷತ್ತು ನಾವು ನೋಡಿದ್ದೇವೆ. ಶ್ರೋತ್ರಂ ಕಿವಿಗೂ ಕಿವಿಯಾಗಿ, ಮನಸ್ಸಿಗೂ ಮನಸ್ಸಾಗಿ, ವಾಕ್ಯಗೂ ವಾಕ್ಕಾಗಿ, ಪ್ರಾಣಕ್ಕೂ ಪ್ರಾಣವಾಗಿ, ಕಣ್ಣಿಗೂ ಕಣ್ಣಾಗಿರ್ತಕ್ಕಂಥದ್ದು. ಅಂದ್ರೇನು? ಕಣ್ಣೆಂಬ ಇಂದ್ರಿಯ ವ್ಯಾಪಾರಕ್ಕೂ ಕೂಡ ಬೇಕಾದಂತಹ ಪ್ರೇರಣೆ ಸಾಮರ್ಥ್ಯವನ್ನು ಕೊಡತಕ್ಕಂತಹ, ಕಣ್ಣಿಗೂ ಕಾರಣವಾಗಿರ್ತಕ್ಕಂಥ, ಕಣ್ಣಿನ ವ್ಯಾಪಾರಕ್ಕೂ ಕಾರಣವಾಗಿರ್ತಕ್ಕಂತಹ ತತ್ವ. ಹೀಗೆ ಕಣ್ಣು ಮನಸ್ಸು ಎಲ್ಲ ಕಾರಣವಾಗಿರ್ತಕ್ಕಂಥ ತತ್ವ.
इति चक्षुरादीनामिव ವಾಗ್ರೂಪ ಶಬ್ದ ಪ್ರಮಾಣಸ್ಯಾಪಿ ಆತ್ಮಭೂತಂ. ಹೀಗೆ ಕಣ್ಣೇ ಮುಂತಾದ ವಾಕ್ಯ ರೂಪವಾಗಿರ್ತಕ್ಕಂತಹ ಶಬ್ದ ಪ್ರಮಾಣಸ್ಯಾಪಿ, ಕಣ್ಣುಗಳಂತೆ ಈ ಕಣ್ಣು ಪ್ರಮಾಣ ಬೇರೆ ವಿಚಾರ ಅರಿಯೋದಕ್ಕೆ, ಅದರಂತೆ ಈ ವಾಗ್ರೂಪವಾಗಿರ್ತಕ್ಕಂತಹ ಈ ಶಬ್ದದಿಂದ ಅಂದ್ರೆ ಶಬ್ದ ಅಂದ್ರೆ ವೇದ ವಾಕ್ಯಗಳು, ಅದರಿಂದ ಗೋಚರವಾಗಿರ್ತಕ್ಕಂತಹ ಆತ್ಮಭೂತಂ ಬ್ರಹ್ಮ ಅದೇನಾಗಿದೆ, ಆ ಒಂದು ಅರಿಯುವುದು ಅಂತ ಇದೆಯಾ ಅದಕ್ಕೂ ಅರಿಯುವ ಮನಸ್ಸಿಗೂ ಮನಸ್ಸಾಗಿರ್ತಕ್ಕಂಥದ್ದು. ಅಂದ್ರೆ ಯಾವ ಮನಸ್ಸಿನಿಂದ ಯಾವ ಕಾರಣದಿಂದ ಈ ಮನಸ್ಸು ಅರಿತಾ ಇದೆಯೋ ಮನಸ್ಸಿಗೂ ಮನಸ್ಸಾಗಿ ಕಣ್ಣಿಗೂ ಕಣ್ಣಾಗಿ ಹೀಗೆ ಅರಿತಾ ಇದೆಯೋ ಅದು ಇತಿ ಅದು ಆತ್ಮಭೂತಂ ಬ್ರಹ್ಮ ಇತಿ ಜ್ಞಾಪಯತಿ. ಅದು ಬ್ರಹ್ಮ ಅಂದ್ರೆ ಯಾವುದು, ಇದು ಏನು ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋ ಅಂತಕ್ಕಂಥದ್ದು. ಈಗ ಶ್ರೋತ್ರಸ್ಯ ಶ್ರೋತ್ರಂ ಅನ್ನುವಾಗ ಕಿವಿಗೂ ಕಿವಿಯಾಗಿ ಅನ್ನುವಾಗ ಈ ಕಿವಿ ಏನಾಗುತ್ತೆ, ಈ ಶಬ್ದ ಪ್ರಮಾಣ ಶಬ್ದವನ್ನು ಅರಿತಾ ಇದೆ. ಇದಕ್ಕೂ ಕಿವಿಯಾಗಿರ್ತಕ್ಕಂಥದ್ದು ಪರಮಾರ್ಥ ತತ್ವ. ಇಂತಹ ಈ ಕಿವಿಗೂ ಕೂಡ ಪರಮಾರ್ಥ ತತ್ವ ಆಗಿರುವಾಗ ಎಕ್ಕಷ್ಟು ಕಿವಿ ಪ್ರಮಾಣ ಇದೆಯಲ್ಲ ಅದು ತನಗೂ ಕಾರಣವಾಗಿರ್ತಕ್ಕಂತಹ ತತ್ವವನ್ನು ಅರಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಜ್ಞಾಪಯತಿ. ನಾನು ಮುಂದೆ ಏನು ಮಾಡಿ ನತತ್ರ ಚಕ್ಷುರ್ಗಚ್ಚತಿ ನ ವಾ ಗಚ್ಚತಿ ಇತಿ ಚಕ್ಷುರಾದೀನಾಮಿವ ವಾಚೋಪಿ ತದ್ವಿಷಯೀಕರಣೆ ಅಸಾಮರ್ಥ್ಯಂ ಬ್ರವೀತಿ. ಹೀಗೆ ಈ ಎಲ್ಲಿ ಕಣ್ಣು ತನ್ನ ವ್ಯಾಪಾರವನ್ನು ಮಾಡುವುದಕ್ಕಾಗುವುದಿಲ್ಲವೋ, ವಾಕ್ಗಳು ತನ್ನ ವ್ಯಾಪಾರವನ್ನು ಮಾಡುವುದಕ್ಕಾಗುವುದಿಲ್ಲವೋ, ನೆನ್ನೆ ತಾನೇ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದ್ರು. ಯಥೋ ವಾಚೋ ನಿವರ್ತಂತೆ ಅಂತನ್ನುವ ಒಂದು ತೈತ್ತಿರಿಯ ಭಾಷ್ಯ ನೋಡೋದಲ್ಲ, ಅದ್ಭುತವ ಆಚಾರ್ಯದ ಭಾಷ್ಯ. ಅದನ್ನೇ ಇಲ್ಲಿ ಅನ್ವಯಿಸ್ಕೋಬೇಕಷ್ಟೇ, ಇನ್ನೇನಿದೆ. ಇತಿ ಚಕ್ಷುರಾದೀನಾಮಿವ ಕಣ್ಣಿಗಳಿಗೂ ಕೂಡ ಮತ್ತೆ ವಾಕ್ಯೂ ಕೂಡ ಏನು ತದ್ವಿಷಯೀಕರಣೆ, ಆ ಪರಮಾರ್ಥ ತತ್ವವನ್ನ ವಿಷಯೀಕರಿಸಿ ತಿಳಿಯುವುದಕ್ಕೆ ಅಸಾಮರ್ಥ್ಯ ಬ್ರವೀತಿ, ಅದಕ್ಕೆ ಸಾಮರ್ಥ್ಯ ಇಲ್ಲ ಎನ್ನುವುದನ್ನ ಈ ವಾಕ್ಯ ಹೇಳ್ತಾ ಇದೆ. ಏನು ನತತ್ರ ಚಕ್ಷುರ್ಗಚ್ಚತಿ ಅಂತಕ್ಕಂಥ ವಾಕ್ಯ ಹೇಳ್ತಾ ಇದೆ. ಮತ್ತು ಇದು ಅದನ್ನೇ ಮುಂದೆ ಹೇಳ್ತಾರೆ. ಯನ್ ಮನಸಾನ ಮನತೆ ಇತಿ ಮನಸ್ಸೋಪಿ ತದ್ವಿಷಯೀಕರಣ ಸಾಮರ್ಥ್ಯ ನಾಸ್ತಿ ಇತಿ ವಿಜ್ಞಾಪಯತಿ. ಇದು ಇಂದ್ರಿಯ ಆಯಿತು, ಮನಸ್ಸುಗಾರ ಆಗುತ್ತಲ್ಲ ಅಂದ್ರೆ ಅದೇ ಅದನ್ನೇ ಭಾಗ, ಅದ್ಭುತವಾದ ಭಾಗ. ಯಥೋ ವಾಚ್ ವನಿವರ್ತಂತೆ ಅದು ವಾಕ್ ಅಂದ್ರೆ ಈ ಇಂದ್ರಿಯಗಳು. ಮತ್ತೆ ಇನ್ನೇನು ಹೇಳೋದು, ಅಪ್ರಾಪ್ಯ ಮನಸ ಸಹ, ಮನಸ್ಸಿನಿಂದಲೂ ಕೂಡ ಮನಸ್ಸಿನ ಜೊತೆಯೇ ವಾಕ್ಕು, ಎರಡೂ ಕೂಡ ಅದು ಜೊತೆಗೂಡಿ ಕೆಲಸ ಮಾಡತಕ್ಕಂಥದ್ದು ವಿಜ್ಞಾನ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಅಲ್ಲ ಅದನ್ನೇ ಇಲ್ಲಿ ಆ ಅರ್ಥವನ್ನು ಬರೋದೇ ಇಲ್ಲಿ. ಏನು ಮನಸ್ಸಿಗೂ ಕೂಡ ಅದನ್ನು ವಿಷಯೀಕರಿಸುವುದಕ್ಕೆ ಸಾಮರ್ಥ್ಯವಿಲ್ಲ ಎನ್ನುವುದನ್ನು ತಿಳಿಸ್ಕೊಡ್ತಾ ಇದೆ ಮನಸಾನ ಮನತೆಯನ್ನ. ಹೇತುಂಚ ಸಸ್ಯ ಆತ್ಮನಃ ಸರ್ವ ಪ್ರಮಾಣ ಅವಿಷಯತ್ವೇ ಆಚಷ್ಟೆ. ಇನ್ನು ಈ ಆತ್ಮನ ಯಾವ ಪ್ರಮಾಣಗಳಿಗೂ ಕೂಡ ವಿಷಯವಲ್ಲ ಎನ್ನುವುದನ್ನ ಬೃಹದಾರಣ್ಯಕ ಶ್ರುತಿಯೂ ಕೂಡ ಹೇಳುತ್ತಿದೆ. ನ ದೃಷ್ಟಾರಂ ಪಶ್ಯೇಹೇ, ಏನು ದೃಷ್ಟಿಯ ದ್ರಷ್ಟಾರನನ್ನು ಅಂದ್ರೇನು, ಕಣ್ಣು ನೋಡ್ತಾ ಇದೆ ದೃಷ್ಟಿ, ಅದನ್ನು ನೋಡ್ತಾ ಇರ್ತಕ್ಕಂಥ ಅದಕ್ಕೂ ಕಾರಣವಾಗಿರ್ತಕ್ಕಂಥವನನ್ನು, ಅದಕ್ಕೆ ಶಕ್ತಿಯನ್ನು ಕೊಡತಕ್ಕಂಥವನು, ಪ್ರೇರಿಸುವಂಥವನು ಇದ್ದಾನಲ್ಲ ಇನ್ನೊಬ್ಬ, ಅವನನ್ನ ನ ಪಶ್ಯೇಹಿ. ಹೀಗೆ ಶ್ರುತೆ ಶ್ರೋತಾರಂ ಶೃಣುಯಾಹ ಅಂತೆಲ್ಲ ಮುಂದೆ ಉದ್ದಕ್ಕೂ ಹೇಳ್ಕೊಂಬಂದಿದ್ದಾರೆ. ಅಂದು ಇತ್ಯಾದಿನ ಏನೇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್. ಯಾವುದರಿಂದ ಇವೆಲ್ಲವನ್ನೂ ಕೂಡ ತಿಳಿಯುತ್ತಾನೆಯೋ, ಯಾವುದರಿಂದ ತಿಳಿಯುತ್ತಾನೆಯೋ ಅದನ್ನ ಯಾವುದರಿಂದ ತಿಳಿಯುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲದಕ್ಕೂ ತಿಳಿಯುವುದಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಒಂದು ಮೂಲಭೂತ ತತ್ವ. ಅದರಿಂದಲೇ ಪ್ರಮಾಣ ಪ್ರಮೇಯ ಎಲ್ಲ ವ್ಯವಹಾರಗಳು ಕೂಡ ಸಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುರಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಲೌಕಿಕ ವೈದಿಕಾಶ್ಚ ಪ್ರವೃತ್ತಾ ಸರ್ವಾಣಿ ಚ ಶಾಸ್ತ್ರಾಣಿ ವಿಧಿ ಪ್ರತಿಷೇಧ ಮೋಕ್ಷಪರಾಣಿ. ಅವತ್ತನ ಅಧ್ಯಾಸ ವಾಕ್ಯದಲ್ಲಿ
ಎಲ್ಲ ಪ್ರಮಾಣ ಪ್ರಮೇಯ ವ್ಯವಹಾರವೂ ಕೂಡ ಅವಿದ್ಯಾ ಪುರಸ್ಸರವಾಗಿದೆ ಅಷ್ಟೇ. ಯಾವ ಪ್ರಮಾಣ ಇಂತಹ ಅವಿದ್ಯಾ ಪುರಸ್ಸರವಾಗಿರ್ತಕ್ಕಂಥ ಪ್ರಮಾಣ ಪ್ರಮೇಯ ವ್ಯವಹಾರ ಇದೆಯಲ್ಲ, ಪ್ರಮಾಣಗಳು, ಅದು ಎಲ್ಲಾದರೂ ಕೂಡ ತನಗೆ ಕಾರಣವಾಗಿರ್ತಕ್ಕಂಥ ಆಸ್ಪದವಾಗಿರ್ತಕ್ಕಂಥ ತತ್ವ ತಿಳ್ಕೊಳ್ಳೋಕೆ ಸಾಧ್ಯನ? ಆಗುವುದೇ. ಮತ್ತು ಯತ್ರತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಯೇನ ಕಂ ವಿಜಾನೀಯಾತ್. ಯಾರಿಗೆ, ಇವನಿಗೆ ಯಾವಾಗ ಎಲ್ಲವೂ ಕೂಡ ಪರಮಾತ್ಮನೇ ಆಗಿ ಗೋಚರವಾಗಿ ಬಿಟ್ಟಿದೆಯೋ, ಏನು ಪರಮಾತ್ಮಗಿಂತ ಭಿನ್ನವಾಗಿ ಯಾವುದೂ ಇಲ್ಲ, ಯಾವುದನ್ನು ಅವನು ಕಾಣ್ತಾ ಇಲ್ಲ. ಹಾಗಿರುವಾಗ ಬೇರೆ ಒಂದು ದ್ವಿತೀಯ ಪದಾರ್ಥವೇ ಇಲ್ಲ. ಹಾಗಿರುವಾಗ ತತ್ಯೇನ ಕಂಪಶ್ಯೆ, ಯಾವುದರಿಂದ ಏನನ್ನು ನೋಡಿಯಾನು. ಯಾವುದರಿಂದ ಅಂದ್ರೆ ಪ್ರಮಾಣ, ಏನನ್ನು ಅನ್ನುವಾಗ ಪ್ರಮೇಯ. ಹಾಗಾಗಿ ಯಾವ ಪ್ರಮಾಣ ಪ್ರಮೇಯ ವ್ಯವಹಾರ ಯಾವುದೂ ಇಲ್ಲ ಅಂತ ಹೇಳಿ ಸತ್ಯೇನ ಕಂ ಅಭಿವದೇತ್ ಪಶ್ಯೇತು ಅಭಿವೃದ್ಧತ್ವ. ಹೀಗೆ ಬರೀ ನೋಡೋದು ಒಂದೇ ಅಲ್ಲ, ಕೇಳೋದು, ಹೇಳೋದು, ಮುಟ್ಟೋದು ಎಲ್ಲ ಇಂದ್ರಿಯ ವ್ಯಾಪಾರ ಎಲ್ಲರೂ ಕೂಡ ಯಾವ ಇದು ಮಾಡ್ತಾರೆ. ಎರಡನೇದು ಇಲ್ವೇ ಇಲ್ವಲ್ಲ. ಮುಟ್ಟುವುದಕ್ಕೆ ವಸ್ತುವೇ ಇಲ್ಲ ತನಗಿಂತ ಭಿನ್ನವಾಗಿ. ಹೀಗಿರುವಾಗ ಏನನ್ನು ಮುಟ್ತಾನೆ, ಏನನ್ನು ನೋಡ್ತಾನೆ, ಏನನ್ನು ಕೇಳ್ತಾನೆ? ವ್ಯವಹಾರೇ ಕೂಟಸ್ಥ ಚೈತನ್ಯ ರೂಪೇಣ ಬ್ರಹ್ಮಣ ಸರ್ವ ಅವಭಾಸಕತ್ವಾತ್ ಪರಮಾರ್ಥತಃ ಅದ್ವಿತೀಯ ಚೈತನ್ಯ ಮಾತ್ರತ್ವಾಚ್ಚ ನ ತಸ್ಮಿನ್ ಪ್ರಮಾಣ ವ್ಯಾಪಾರ ಉಪಪದ್ಯತೆ ಇದು ಶ್ರುತಿ ಅಭಿಪ್ರಾಯ. ಇಲ್ಲಿ ಇಷ್ಟು ಹೇಳಿದಾಗಾಯ್ತು. ಏನು ಶ್ರುತಿ ಅಭಿಪ್ರಾಯ ಇಷ್ಟೇ. ಏನು ಅಂತಂದ್ರೆ, ವ್ಯವಹಾರದಲ್ಲಿ ಈ ಒಂದು ಕೂಟಸ್ಥ ಚೈತನ್ಯ ರೂಪವಾಗಿರ್ತಕ್ಕಂತಹ ಬ್ರಹ್ಮಕ್ಕೆ, ಆ ಬ್ರಹ್ಮ ಹೇಗಿದೆ? ಸರ್ವ ಅವಭಾಸಕತ್ವ. ಬ್ರಹ್ಮವು ಎಲ್ಲವನ್ನೂ ಬೆಳಗುವ ಸ್ವಭಾವ ಆಗಿರುವುದರಿಂದ ಅದು ಎಲ್ಲವನ್ನೂ ಬೆಳಗುತ್ತೆ. ಅತತ್ವ ಸೂರ್ಯೋಭಾಜನ ಚಂದ್ರ ತಾರಕಂ ಹೇಮಾ ವಿದ್ಯುತೋ ಭಾಂತಿ ಕುತೋಯಬ ತಮೇವ ಭಾಂತ ಮನುಭಾತಿ ಸರ್ವಂ ಅಂದ್ಬಿಟ್ಟು ಸಸ್ಯಭಾಸ ಸರ್ವವಿಧಂ ವಿಭಾತಿ. ಅದೇ ಇಲ್ಲಿ ಸಸ್ಯಭಾಸ, ಅವನಿಂದ ಎಲ್ಲವೂ ಬೆಳಗಲ್ಪಡ್ತಾ ಇದೆ. ಬ್ರಹ್ಮನ ಸರ್ವಾತ್ಮ ಎಲ್ಲವನ್ನೂ ಬೆಳಗ್ತಾ ಇದ್ದಾನ. ಪರಮಾರ್ಥವಾಗಿ ಅದ್ವಿತೀಯ ಚೈತನ್ಯ ಮಾತ್ರನಾಗಿದ್ದಾನೆ. ಇಂತಹ ತತ್ವದಲ್ಲಿ ಪ್ರಮಾಣ ವ್ಯಾಪಾರ ನ ಉಪಪದ್ಯತೆ. ಇಂತಹ ಪರಬ್ರಹ್ಮದಲ್ಲಿ ಯಾವ ಪ್ರಮಾಣ ವ್ಯಾಪಾರವೂ ಕೂಡ ಆಗುವುದಿಲ್ಲ, ಹೊಂದುವುದಿಲ್ಲ. ಇದು ಶ್ರುತಿ ಅಭಿಪ್ರಾಯ, ಇದು ಶ್ರುತಿ ಅಭಿಪ್ರಾಯ ಅಂತ ಹೇಳಿ ಆ ಒಂದು ಪ್ರಮಾಣ ಪ್ರಮೇಯ ವ್ಯವಹಾರ ಮತ್ತು ತರ್ಕ ಅನ್ನುವ ವಿಷಯವನ್ನ ಮುಗಿಸ್ತಾರೆ. ಮುಂದಿನ ಭಾಗ ನೋಡಿ, ಬ್ರಹ್ಮಾತ್ಮನಃ ಶಬ್ದ ಪ್ರಮಾಣಕತ್ವ. ಅಲ್ಲ ಸ್ವಾಮಿ, ಇಷ್ಟೆಲ್ಲ ಹೇಳಿದ್ರಲ್ಲ, ಈಗ ಶಾಸ್ತ್ರಯೋನಿತ್ವಾತ ಸೂತ್ರ ಇದೆಯಲ್ಲ, ಬ್ರಹ್ಮವು ಶಾಸ್ತ್ರಗಳಿಂದ ಮಾತ್ರ ತಿಳಿಯತಕ್ಕದ್ದು, ಬ್ರಹ್ಮವನ್ನು ತಿಳಿಯತಕ್ಕದ್ದು ಅಂತಿದೆಯಲ್ಲ, ಶಾಸ್ತ್ರದೇವ ಪ್ರಮಾಣಾತ್ ಜಗತೋ ಜನ್ಮಾದಿ ಕಾರಣಂ ಬ್ರಹ್ಮ ಅಧಿಗಮ್ಯತೆ ಅಂತ ಭಾಷ್ಯಕಾರರು ಬರೆದು ಬಿಟ್ಟಿದ್ದಾರೆ. ಸೂತ್ರಕಾರರು ಶಾಸ್ತ್ರಯೋನಿತ್ವಾಚ ಅಂತ ಸೂತ್ರ ಮಾಡಿದ್ದಾರೆ. ಇವೆಲ್ಲ ನಾವು ಹೇಗಾಗುತ್ತೆ? ಇದು ಅಣು ಎಲ್ಲ ಅಂತ ಹೇಳಿದ್ರಿ, ಯಾವುದಕ್ಕೂ ಪ್ರಮೇಯವೇ ಎಲ್ಲ ಅಂತ ಹೇಳಿದ್ರಿ, ಈಗ ಶಬ್ದ ಪ್ರಮಾಣ ಅಂತ ಹೇಳ್ತಾ ಇದ್ರೆ ಹೇಗೆ? ಅದನ್ನ ಮುಂದೆ ವಿಚಾರ ಮಾಡ್ತಾ ಇದ್ದಾರೆ. ಒಂದೊಂದು ಕೂಡ ಈ ಪರಿಭಾಷೆಯನ್ನ ವೇದಾಂತಗಳಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಈ ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದ್ವೈತ ಸಿದ್ಧಿಯಾಗತ್ತೆ. ಇಲ್ಲದೆ ಇದ್ರೆ ಅದ್ವೈತ ಎಂದಿಗೂ ಸಿದ್ಧವಾಗುವುದಿಲ್ಲ. 125 ಆಕ್ಷೇಪಣೆ ಇದ್ದೇ ಇರ್ತದೆ. ಇರಲಿ, ಈ ಒಂದು ಭಾಗವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.